ಬರ್ತೀವಿ ರಾತ್ರಿ ಗೇಟ್ ಇಡಕ್ಕೆ ಹಂಗೆ ಇವಾಗ ನೀವು ಜಾಣ ಮರಿಯಲ್ಲ ನಾನು ಹಿಡಿಯಕ್ಕೆ ಬರ್ತೀನಿ ನಾನು ಇನ್ನ ನೀವು ಓಡ್ಬೇಕು ಹಾಂ ಹೇಳ್ತೀನಿ ನಾನು ಗೊತ್ತಾ ಓಡ್ ಮತ್ತೆ ನಾನು ಹಿಡಿಯಕ್ಕೆ ಬರ್ತೀನಿ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ವಯಸ್ಸು ಪೂರ ಹೊರಟೋಗಿದೆ, ಗಂಟಲು ವಾಯ್ಸ್ ಕೊಡೋಕ್ಕಾಗ್ತಾಯಿಲ್ಲ. ಆದರೂ ಕೂಡ ತುಂಬ ದಿನ ಆಯ್ತಲ್ವ ವೀಡಿಯೋ ಹಾಕಿ, ಹಾಗಾಗಿ ಇವತ್ತು ವೀಡಿಯೋನ ಹಾಕ್ತಾಯಿದ್ದೀನಿ. ವಾಯ್ಸು ಗಂಟಲು ಕಟ್ಕೊಂಡಿರೋದ್ರಿಂದ ಮಾತಾಡೋಕ್ಕೂ ಕೂಡ ಆಗ್ತಾಯಿಲ್ಲ. ಆದರೂ ಕೂಡ ಈ ವಯಸ್ಸಲ್ಲೇ ನಾನು ವಾಯ್ಸ್ ಕೊಟ್ಟು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವೀಡಿಯೋ ಪೂರ್ತಿ ನೋಡಿ. ಇವತ್ತಿನ ಲಾಗು ತುಂಬಾ ಚೆನ್ನಾಗಿದೆ. ಷಷ್ಠಿ ಹಬ್ಬದ ದಿನದ ಲಾಗು. ವಿಡಿಯೋ ಪೂರ್ತಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಸ್ವಲ್ಪ ಇಷ್ಟ ಆದರೆ ಲೈಕ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ. ಷಷ್ಠಿ ಹಬ್ಬದ ದಿನ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ, ಇವಾಗ ನಾನು ಮತ್ತು ಪಾಪು ಮತ್ತು ಹಸ್ಬೆಂಡ್ ಕೂಡ 3 ಜನನೂ ಬಂದು ಷಷ್ಠಿ ಹಬ್ಬದ ಹತ್ರ ಅಲ್ಲಿ ಶನಿಮಹಾತ್ಮನ ದೇವಸ್ಥಾನ ಇದೆ ನಮ್ಮೂರ ಹತ್ರ, ಅಲ್ಲಿ ಬಂದಿದ್ದೀವಿ. ಅಲ್ಲಿ ಅವ್ರದ್ದು ಮನೆ ಇದೆ, ಅಲ್ಲಿ ಶನಿಮಹಾತ್ಮಂದು ದೇವಸ್ಥಾನ ಇತ್ತು. ಹಾಗಾಗಿ ಗೋಡೆ ಸೇರಿದಂಗೆ ಮನೆ ಸೇರಿದಂಗೆ ಉತ್ತ ಬೆಳೆದಿದೆ. ಅಲ್ಲೇ ಸಾಮಾನ್ಯ ನಮ್ಮ ಊರಿನಲ್ಲಿ ಅರ್ಧ ಭಾಗ ಆ ಕಡೆನೇ ಮಾಡೋದು. ಮೊದಲು ನಾವು ನಮ್ಮ ಊರಿಂದ ಕೆಳಗಡೆ ಒಂದು ಬಸವನ ಗುಡಿ ಅಂತ ಇತ್ತು, ಅಲ್ಲಿ ಮಾಡ್ತಾಯಿದ್ವಿ. ಇವಾಗ ಅಲ್ಲಿ ಉತ್ತ ಎಲ್ಲ ಸ್ವಲ್ಪ ಇಲ್ಲ, ಇವಾಗ ಎಲ್ಲ ನೆಲಸಮಾಗೋಗಿದೆ. ಹಾಗಾಗಿ ಇಲ್ಲಿ ದೇವಸ್ಥಾನ ಹತ್ರ ಮನೆ ಸೇರಿದಂಗೆ ಉತ್ತ ಬೆಳೆದಿದೆ. ಹಾಗಾಗಿ ಅಲ್ಲಿ ನಾವು ಒಂದು 2-3 ವರ್ಷದಿಂದ ಇವಾಗ ಬಂದು ನಾವು ರೀಸೆಂಟಾಗಿ ಇಲ್ಲಿ ಬಂದು ಮಾಡ್ತಾಯಿದ್ವಿ. ಹಾಗಾಗಿ ಇವಾಗ ಬಂದಿದ್ದೀವಿ. ಬನ್ನಿ ಷಷ್ಠಿ ಹಬ್ಬದ ದಿನ ಸುಬ್ರಹ್ಮಣ್ಯ ಷಷ್ಠಿಗೆ ನಾವು ಇವಾಗ ಪೂಜೆ ಎಲ್ಲ ಮಾಡಿ ಹಾಲು ತುಪ್ಪ ಎಲ್ಲ ಎರೆದು ಇವಾಗ ನಾವು ಮತ್ತು ಫ್ಯಾಮಿಲಿ ಎಲ್ಲ ಪೂಜೆ ಮಾಡ್ತಾಯಿದ್ದೀವಿ. ನಿಮ್ಮ ಕಡೆ ಎಲ್ಲ ಹೇಗಿತ್ತು? ಈಗ ಆಲ್ರೆಡಿ ಹಬ್ಬ ಎಲ್ಲ ಆಗಿ ತುಂಬ ದಿನವೇ ಆಗೋಗಿದೆ. ಇವಾಗ ನಾನು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕಾರಣ ಏನು ಅಂದರೆ ಈ ರೀತಿ ಗಂಟಲು ಹಾಳಾಗಿ ವಾಯ್ಸ್ ಹೊರಟೋಗಿದೆ, ಮಾತಾಡೋಕ್ಕೂ ಕೂಡ ಆಗ್ತಾಯಿಲ್ಲ. ಹಾಗಾಗಿ ತುಂಬ ದಿನ ಆಯ್ತಲ್ವ ವೀಡಿಯೋ ಹಾಕ್ತಾ ಇರಬೇಕು. ನಿಲ್ಲಿಸ್ಬಿಟ್ರೆ ನೋಡೋ ವ್ಯೂವರ್ಸ್ಗಳು ಕೂಡ ಮರ್ತು ಬಿಡ್ತಾರೆ ನಮ್ಮನ್ನ ಅಂತ ಇವಾಗ ಹಾಕ್ತಾಯಿದ್ದೀನಿ. ಯಾವ ಕೋಟಿ ಕೊಟ್ಟಿದೆ? 30,000 ದುಡ್ಡು ಅಂತ ಮನೆ ತಗೊಂಡಿದೆ. ಕೇಳು, ಹೊಡೆದ ಕಳ್ಸ್ಬಿಡ್ತೀನಿ ನಾನು. ಈ ಥರ ರೋಲ್ ಇರ್ತವೆ, ದುಡ್ಡು ರೋಲಿ ಅಂತ ಎಲ್ಲ ಒಂದೊಂದು ಏಟ ಬಿಡೋರು. ಹಂಗೆ ಕಟ್ಟೋದು ಹಂಗಂದ ಬೋಳಿ ಮಗಲಾಗಿ ಅದು ಹೆಂಗೆ ಅವ್ರ ಅಪ್ಪನಿಗೆ ಹೇಳಿದ್ರೆ ಜಗಳ ಮಾಡ್ಸ್ಬೇಡ ಸುಮ್ಮನೆ ಮಾಡ್ಸ್ಕೊಂಡು. ದೇವಸ್ಥಾನದಿಂದ ಬಂದಮೇಲೆ ಬಿಸಿಬೇಳೆಭಾತ್ ಮಾಡಿದ್ದೆ, ತಿಂದ್ವಿ. ಇವಳು ಅಳ್ತಾವಳೆ ಅಂತ ಅಂದ್ಕೋಬೇಡಿ, ಯಾಕೆಂದರೆ ಇವಳು ಅಳ್ತಾ ಇಲ್ಲ. ಅಲ್ಲಿ ಆಡುಮರಿ ಹರ್ಚ್ಕೋತಾ ಇದೆ. ಆಡುಮರಿ ಹರ್ಚ್ಕೊಳ್ಳೋದನ್ನ ಇವಳು ಕೂಡ ಆಡ್ಕೊಂಡು ಹರ್ಚ್ಕೋತಾ ಇದ್ದಾಳೆ. ಆಡುಮರಿ ಯಾವ ರೀತಿ ಹರ್ಚ್ಕೊಳ್ಳುತ್ತೆ ಅದೇ ರೀತಿ ಇವಳು ಹರ್ಚ್ಕೊಂಡು ಆ ರೀತಿ ಮಿಮಿಕ್ರಿ ಮಾಡ್ತಾ ಇದ್ದಾಳೆ ಅಷ್ಟೇ.
ಆಡ್ಮರಿನ ಸ್ವಲ್ಪ ಹಾಗೆ ಓಡಾಡಿಸ್ಕೊಂಡು ಮೇಯಿಸ್ತಾ ಇದ್ದೆ. ಅದಾದಮೇಲೆ ಮಧ್ಯಾಹ್ನ ಅಡುಗೆ ಮಾಡು ಅಂತಂದರು. ಆ ಸೊಪ್ಪೆಲ್ಲ ತೊಗೊಂಡಿದ್ದೆ, ಬೆರಕೆ ಸೊಪ್ಪು ಎಲ್ಲ ಸೊಪ್ಪನ್ನ ಸೋಸಿ ಕ್ಲೀನ್ ಮಾಡಿ ಇಟ್ಬಿಟ್ಟು ಹಾಗೆ ಕೀರೆ ಸೊಪ್ಪು ಮತ್ತು ಹಸಿ ತೊಗರಿಕಾಳು ಹಾಕಿ ಸಾಂಬಾರು ಮಾಡಿ ಬಿಸಿ ಬಿಸಿ ಮುದ್ದೆ ಮಾಡಿದೆ. ಊಟ ಮಾಡ್ತಾಯಿದ್ರೆ ವಾವ್ ಸಕ್ಕತ್ತಾಗಿರುತ್ತೆ. ಒಂಥರ ಏನು ಅಂದರೆ ಈ ಊಟದ ಮುಂದೆ ಬೇರೆ ಊಟ ಯಾವುದೂ ಇಲ್ಲ ಅನ್ನೋ ರೀತಿ ಅಷ್ಟು ನನಗೆ ತುಂಬಾ ಇಷ್ಟ ಆಗೋಯಿತು. ಹಾಗೆ ನೆಮ್ಮದಿಯಾಗಿ ಕೂತ್ಕೊಂಡು ಊಟ ಮಾಡಿದೆ. ಹಾಗೆ ಫೈನಲಿ ಕೂಡ ಸಂಜೆ ಇವತ್ತು ಷಷ್ಠಿ ಹಬ್ಬದ ದಿನ ಅಲ್ವಾ, ಸಂಜೆನೂ ಕೂಡ ದೀಪ ಹಚ್ಚೋಣ ಅಂದ್ಬಿಟ್ಟು ಸಂಜೆನೂ ಕೂಡ ಕೈಕಾಲು ಮುಖೆಲ್ಲ ತೊಳೆದು ದೀಪ ಹಚ್ಚಿದೆ. ಹಾಗೆ ಕಡಲೆಬೇಳೆದು ಮಸಾಲೆ ವಡೆ ಮಾಡೋಣ ಅಂತ ಅಂದ್ಬಿಟ್ಟು ಕಾಳು ನೆನೆಸಿ ಇದೆ. ಇವಾಗ ಫೈನಲ್ ಎಲ್ಲ ರುಬ್ಬಿಟ್ಟು ಇವಾಗ ಬಿಸಿ ಬಿಸಿ ಮಸಾಲೆ ವಡೆ ಹಾಕ್ತಾಯಿದ್ದೀನಿ. ತಿಂತಾಯಿದ್ರೆ ತಿಂತಾನೆ ಇರಬೇಕು ಅನ್ನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿ ಉಪ್ಪು ಖಾರ ಎಲ್ಲ ಪರ್ಫೆಕ್ಟಾಗಿ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿತ್ತು. ಮಸಾಲೆ ವಡೆ ಬೋಂಡ ಬಜ್ಜಿಗಿಂತ ಸೂಪರು, ತುಂಬಾ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಬೋಂಡ ಬಜ್ಜಿ ತಿನ್ನೋದು ಕಡಿಮೆ ಮಾಡಿದ್ರು ವಡೆ ತಿನ್ನೋದು ಮಾತ್ರ ಕಡಿಮೆ ಮಾಡಲ್ಲ, ಯಾಕೆಂದರೆ ಸಕ್ಕತ್ತಾಗಿರುತ್ತಲ್ಲ ಮಸಾಲೆ ವಡೆ, ಎಲ್ರಿಗೂ ಇಷ್ಟ. ಹಾಗೆ ಮಧ್ಯಾಹ್ನ ಮಾಡಿರುವಂಥ ಸೊಪ್ಪು ತೊಗರಿಕಾಳು ಸಾಂಬಾರೆಲ್ಲ ಇದೆ. ಅದ್ರಿಗೆ ಬಿಸಿ ಮುದ್ದೆ ಬಿಸಿ ಅನ್ನ ಮಾಡಿಟ್ಬಿಟ್ಟು ಇವಾಗ ಬಿಸಿ ಬಿಸಿ ಮಸಾಲೆ ವಡೆ ಕೂಡ ಹಾಕ್ತಾಯಿದ್ದೀನಿ. ಇವತ್ತು ನಾನು ಲಾಗ್ ಅಪ್ಲೋಡ್ ಮಾಡೋದಕ್ಕೆ ಇವಾಗ ಇಷ್ಟು ಮಾತಾಡ್ತಿದ್ದೀನಲ್ಲ, ಹಾಗಾಗಿ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ.